ಆಪರೇಷನ್ ಕಮಲದ ಮೂಲಕ ಈ ದೇಶದ ಹಲವು ಆಡಳಿತವನ್ನು ವಶಪಡಿಸಿಕೊಂಡ ಕುಖ್ಯಾತಿ ಬಿಜೆಪಿಗಿದೆ. ಆದರೆ ಇದೇ ತಂತ್ರವನ್ನು ಬಿಜೆಪಿ ವಿದೇಶಕ್ಕೂ ವಿಸ್ತರಿಸುವ ಸಂಚು ನಡೆಸಿತ್ತೆ. ಮಾಲ್ಡೀವ್ಸ್ ಪಾರ್ಲಿಮೆಂಟ್ನ ಸುಮಾರು 40 ಶಾಸಕರನ್ನ ಖರೀದಿಸಿ ಆ ಮೂಲಕ ಅಧಿಕಾರದಲ್ಲಿರುವ ಮೊಹಮ್ಮದ್ ಮುಯಿಜು ಸರ್ಕಾರವನ್ನು ಬೀಳಿಸಲು ಮೋದಿ ಸರ್ಕಾರ ಷಡ್ಯಂತ್ರ ನಡೆಸಿತ್ತೆ. ಹೌದು ಅನ್ನುತ್ತದೆ ವಾಷಿಂಗ್ಟನ್ ಪೋಸ್ಟ್ ಪ್ರಕಟಿಸಿರುವ ವರದಿ. 2023ರಲ್ಲಿ ಮುಯಿಜು ಅಧಿಕಾರಕ್ಕೆ ಬಂದ ಬಳಿಕ ಈ ಷಡ್ಯಂತ್ರ ನಡೆದಿದೆ ಎಂದು ವಾಷಿಂಗ್ಟನ್ ಪೋಸ್ಟ್ ವಿವರಿಸಿದೆ. ಭಾರತೀಯ ಸೇನೆಯನ್ನ ಮಾಲ್ಡೀವ್ಸ್ನಿಂದ ಹಿಂಪಡೆಯಬೇಕು ಎಂದು ಈ ಮೊಹಮ್ಮದ್ ಮುಯಿಜು ಅವರು ಅಧಿಕಾರಕ್ಕೆ ಬಂದ ತಕ್ಷಣ ಆದೇಶಿಸಿದ್ದರು ಮತ್ತು ಚೀನಾದೊಂದಿಗೆ ಸಂಬಂಧ ಬೆಳೆಸುವ ಬಗ್ಗೆ ಬಹಿರಂಗವಾಗಿಯೇ ಹೇಳಿಕೊಂಡಿದ್ದರು. ಇದು ಭಾರತಕ್ಕೆ ತೀವ್ರ ಮುಜುಗರವನ್ನು ತರಿಸಿತ್ತು. ತನ್ನ ಅಕ್ಕಪಕ್ಕದ ಚಿಕ್ಕಪುಟ್ಟ ರಾಷ್ಟ್ರಗಳೆಲ್ಲ ತನಗೆ ಎದುರು ನಿಲ್ಲುತ್ತಿರುವುದು ಮತ್ತು ಚೀನಾದತ್ತ ವಾಲುವುದು ಮೋದಿ ಸರ್ಕಾರಕ್ಕೆ ತೀವ್ರ ಇರಿಸುಮುರುಸನ್ನು ಉಂಟು ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಭಾರತದ ಗುಪ್ತಚರ ವಿಭಾಗವಾದ ರಾ ಮುಯಿಜು ಸರ್ಕಾರವನ್ನು ಬೀಳಿಸಲು ಷಡ್ಯಂತ್ರ ಹೆಣೆಯಿತು ಎಂದು ವಾಷಿಂಗ್ಟನ್ ಪೋಸ್ಟ್ ವಿವರಿಸಿದೆ. ಮಾಲ್ಡೀವ್ಸ್ ಪಾರ್ಲಿಮೆಂಟ್ನ ಸುಮಾರು 40 ಸಂಸದರನ್ನ ಖರೀದಿಸುವುದು ಷಡ್ಯಂತ್ರದ ಭಾಗವಾಗಿತ್ತು. ಇದರಲ್ಲಿ ಮುಯಿಜು ಅವರ ಪಕ್ಷದ ಸಂಸದರೂ ಸೇರಿದ್ದರು. ಅಲ್ಲದೆ ಉನ್ನತ ಸೇನಾಧಿಕಾರಿಗಳು, ಪೊಲೀಸರು ಮತ್ತು ಕ್ರಿಮಿನಲ್ ತಂಡಗಳ ಬೆಂಬಲವನ್ನು ಪಡೆಯಲು ರಾ ಪ್ರಯತ್ನಿಸಿತು. ಸುಮಾರು $6 ಮಿಲಿಯನ್ ಮೊತ್ತವನ್ನು ಇದಕ್ಕಾಗಿ ಖರ್ಚು ಮಾಡಬೇಕಾದಿತ್ತು ಎಂದು ಕೂಡ ಅಂದಾಜಿಸಲಾಗಿತ್ತು. ಇಷ್ಟೇ ಅಲ್ಲ, 2024 ಜನವರಿಯಲ್ಲಿ ಮಾಲ್ಡೀವ್ಸ್ನ ಪ್ರತಿಪಕ್ಷದ ನಾಯಕರಲ್ಲಿ ಈ ಕುರಿತಂತೆ ಚರ್ಚಿಸಲಾಗಿತ್ತು. ಆದರೆ ಸಂಸದರಿಂದ ಈ ಸಂಚಿಗೆ ಪೂರಕ ಪ್ರತಿಕ್ರಿಯೆ ವ್ಯಕ್ತವಾಗದ ಹಿನ್ನೆಲೆಯಲ್ಲಿ ಈ ಷಡ್ಯಂತ್ರದಿಂದ ಹಿಂಜರಿಯುವುದು ಭಾರತಕ್ಕೆ ಅನಿವಾರ್ಯವಾಯಿತು ಎಂದು ವಾಷಿಂಗ್ಟನ್ ಪೋಸ್ಟ್ ವಿವರಿಸಿದೆ. ಈ ಮುಯಿಜು ಅವರು ಅಧಿಕಾರಕ್ಕೆ ಬರುವುದಕ್ಕಿಂತ ಮೊದಲಿನ ಮಾಲ್ಡೀವ್ಸ್ ಸರ್ಕಾರದೊಂದಿಗೆ ಭಾರತಕ್ಕೆ ಉತ್ತಮ ಸಂಬಂಧ ಇತ್ತು. ಆದರೆ ಮುಯಿಜು ಅವರು ಇದಕ್ಕೆ ತದ್ವಿರುದ್ಧವಾಗಿ ವರ್ತಿಸಿದರು. ಅವರು ಚೀನಾದತ್ತ ವಾಲಿದರು ಮತ್ತು ಅವರ ಸರ್ಕಾರದ 2 ಸಚಿವರು ಭಾರತದ ಬಗ್ಗೆ ಅತ್ಯಂತ ಕೇವಲವಾಗಿ ಮಾತಾಡಿ ವಿವಾದವನ್ನು ಹುಟ್ಟುಹಾಕಿದ್ದರು. ಇದರ ನಡುವೆಯೇ ಭಾರತೀಯ ಸೇನೆಯನ್ನು ಮಾಲ್ಡೀವ್ಸ್ನಿಂದ ಹಿಂತೆಗೆಯುವಂತೆ ಮುಯಿಜು ಕಟುವಾಗಿ ಆದೇಶಿಸಿದರು. ಇದು ಮೋದಿ ಸರ್ಕಾರಕ್ಕೆ ಮುಖಭಂಗವಾಗಿತ್ತು. ತನ್ನನ್ನು ಬಲಿಷ್ಠ ಎಂದು ಹೇಳುತ್ತಿದ್ದ ಮತ್ತು ವಿಶ್ವಗುರು ಎಂದು ಬಿಂಬಿಸುತ್ತಿದ್ದ ಮೋದಿ ಸರ್ಕಾರಕ್ಕೆ ನೆರೆಯ ತೀರ ಪುಟ್ಟ ರಾಷ್ಟ್ರ ಈ ರೀತಿಯಲ್ಲಿ ಎದಿರೇಟು ಹಾಕುವುದನ್ನು ಮೋದಿ ಅವರು ಮತ್ತು ಅವರ ಬೆಂಬಲಿಗರು ಬಯಸಿರಲಿಲ್ಲ. ಆದ್ದರಿಂದಲೇ ಈ ಸರ್ಕಾರವನ್ನು ಬೀಳಿಸಲು ಭಾರತದ ಗುಪ್ತಚರ ಇಲಾಖೆ ರಾ ಮೂಲಕ ಷಡ್ಯಂತ್ರ ಹೆಣೆಯಲಾಯಿತು ಎಂದು ಅಂದುಕೊಳ್ಳಲಾಗಿದೆ. ವಾಷಿಂಗ್ಟನ್ ಪೋಸ್ಟ್ ವರದಿಯು ಇದನ್ನೇ ದೃಢೀಕರಿಸುತ್ತಿದೆ. ಅಂತೂ ಆಪರೇಷನ್ ಕಮಲವನ್ನು ವಿದೇಶದಲ್ಲಿಯೂ ಪ್ರಯೋಗಿಸಿ ನೋಡುವುದಕ್ಕೆ ಮೋದಿ ಸರ್ಕಾರ ಮುಂದಾಗಿತ್ತು ಅನ್ನುವುದು ಕುತೂಹಲವನ್ನು ಕೆರಳಿಸಿದೆ.